ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವಾಗ ನಾನು ರೆಡಿಯಾಗಿದ್ದೀನಿ. ಯಾಕೆ ಅಂತ ಅಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಒಂದು ಮನೆ ತೋರಿಸಿದೆ, ರೆಂಟ್ ಮಾಡಿದ್ವಿ ಅಂತ ಇಲ್ಲ. ಅದೇನಕ್ಕೆ ಅಂತ ನಿಮಗೆ ಪೂಜೆ ದಿನ ಹೇಳ್ತೀನಿ ಅಂತ ಹೇಳಿದೆ. ಸೊ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ ಆ ಮನೆಯದು. ಅದನ್ನು ನಾವು Airbnb ಲಿಸ್ಟಿಂಗ್ ಮಾಡಬೇಕು ಅಂತ ಇದ್ದೀವಿ, ಗೆಸ್ಟ್ ಹೌಸ್ ಥರ ಮಾಡಿ. ಸೊ ಅದಕ್ಕೆ ಏನೇನು ಡೆಕೋರೇಷನ್ಸ್ ಇತ್ತು ಅದೆಲ್ಲ ಮುಗಿಸಿ ಇವತ್ತು ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡಿದ್ದೀವಿ. ಮನೇಲಿ ಎಲ್ಲ ಅಜ್ಜಿ, ದೊಡ್ಡಮ್ಮ, ಭಾಗ್ಯಮ್ಮ ಅಜ್ಜಿ ಎಲ್ಲ ಹೋಗಿದ್ದಾರೆ. ಅಣ್ಣಂದಿರೆಲ್ಲ ಹೋಗಿದ್ದಾರೆ. ಈಗ ನಾನು ಇವಾಗ ರೆಡಿಯಾಗಿದ್ದೀನಿ. ಈಗ ವಾಪಸ್ ಕಾರ್ ಬರುತ್ತೆ. ಕಾರ್ ಬಂತು. ಈಗ ವಾಪಸ್ ಹೊರಡ್ಬೇಕು. ಗೈಸ್ ಇನ್ನೂ ಏನು ಅರೇಂಜ್ ಆಗಿಲ್ಲ. ಈ ಪಾಟಲ್ಲಿ ಅರೇಂಜ್ ಆಗುತ್ತೆ. ಇಲ್ಲಿದೆ ದೇವರೆಲ್ಲ. ಅವರು ಅರೇಂಜ್ ಮಾಡೋರು ನಮಗೆ ಗೊತ್ತಿರೋ ಒಬ್ರಣ್ಣ. ಅಣ್ಣ ಬರ್ತಾಯಿದ್ದಾರೆ. ಅಡ್ರೆಸ್ಸು ಗೊತ್ತಾಗದೆ ಮಿಸ್ ಆಗಿದ್ದಾರೆ. ನಾನಿವಾಗ ಈ ಥರ ಇದ್ದೀನಿ, ಹಿಂಗಿದ್ದೀನಿ. ಈಗ ಇದೇ ಶರ್ಟ್ಗೆ ಏನು ಸಗದಾಗಣತ್ತೆ ನೋಡಿ. ಈ ಮಿರರ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇವಾಗ ಇದೇ ಶರ್ಟ್ಗೆ ಪಂಚೆ ಹಾಕಬೇಕು. ಗಾಯ್ಸ್ ನೋಡಿ, ಪಂಚೆ ಹಾಕೊಂಡು ರೆಡಿ. ಅಣ್ಣನೂ ಪಂಚೆ ಹಾಕಿದ್ದಾರೆ ನೋಡಿ, ರೆಡಿಯಾಗಿದೆ. ನಮ್ಮಣ್ಣ ಪೂಜೆ ಮಾಡ್ತಾಯಿದ್ದಾರೆ. ಖಾಲಿ ಜಾಗ ಇಲ್ಲಿ. ಇದು ನಿಶ್ಚಿತ ಆರಿಸಿರೋದು. ಇಲ್ಲೊಂದು ಆರಿಸೋಳೆ, ಇಲ್ಲೆಲ್ಲ ಒಂದು ಆರಿಸೋಳೆ. ಗೊತ್ತಾಯ್ತು. ರೆಕ್ಕೆ ಬಂದು ಆರಿಸಿರೋದು ಅದೆಲ್ಲ ನೋಟಿಸ್ ಮಾಡಬಾರ್ದು. ಚೆನ್ನಾಗಿದೆ ಚೆನ್ನಾಗಿಲ್ವ ಹೇಳು. ಇನ್ನೊಂದೆರಡು ಪಕ್ಷಿ ಬೇಡ, ಸಾಕು. ಇದು ಮೇಲೆ ಕೂತಿರೋದು ಮಾಡಬೇಕು, ಸಾಕು. ನಿಂಗೆ ಯಾಕೆ? ಓಹೋ ನಮ್ಮಣ್ಣ. ಅಯ್ಯೋ ಒಳ್ಳೆಯವ್ರಾಯ್ತವ್ರು ನಮ್ಮಣ್ಣ. ಜಾತ್ರೆ ಶರ್ಟ್ ಹಾಕೋ ಬಂದಿದ್ದೆ. ಬೇಡ ಬಿಡ, ನಿನ್ನ ಜೊತೆ ನೀನು ಮಾತಾಡೋದಿಲ್ಲ ರಿಫ್ಲೆಕ್ಟ್ ಆಗುತ್ತೆ. ಮಾತಾಡ್ಬೇಡ ಸುಮ್ಮನೆ. ನೋಡಿ ನಮ್ಮಮ್ಮ ಮಾಡಿರೋದು ಪುಳಿಯೋಗರೆ, ಮೊಸರನ್ನ. ಮೊಸರನ್ನ ನಮ್ಮ ದೊಡ್ಡಮ್ಮ ಮಾಡಿರೋದು. ಚಿಪ್ಸ್ ತರಲಿಲ್ಲ. ಫೋನ್ ಎತ್ತಬೇಕಲ್ಲ ಅವಳು, ಹೇಳಕ್ಕೆ ಅವಳಿಗೆ ನಿಂಗೆ ಯಾರೋ ಸಾಯ್ತಿದ್ರು ಫೋನ್ ಅಂತ. ಹಾಂ, ಕೊಡ್ತವನೆ ವಸಿ ಕೊಡ್ತಾ ಇಲ್ಲ ಇವನು. ನಾವು ನೋಡ್ಬಿಟ್ರೆ ಆಮೇಲೆ ಸ್ವೀಟ್ ಕೊಡಿ. ಸ್ವೀಟು ಒಂದು ನಂಗೊಂದು ಕೊಡಮ್ಮ. ಮತ್ತೆ ತಿಂತೀಯಾ? ಅಯ್ಯೋ, ಕ್ಯಾಟ್ರಿಂಗ್ ಸರ್ವಿಸ್ ಬೇಕಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹಾಕ್ತೀನಿ. ಕ್ಯಾಟ್ರಿಂಗ್ ಬೇಕು ಅಂದರೆ ಅವ್ರಿಗೆ ಹೇಳಿ, ಬರ್ತಾರೆ. ಬೇಜಾರು ಮಾಡ್ಕೊಳ್ಳಲ್ಲ. ಎಲ್ಲ ತಿಂತಾ ಇದ್ದೀವಿ. ನೋಡಿ ಬಿಟ್ರೆ ಮಾಡೋಯ್ತು ಅವನೇ ಪ್ರಜ್. ಬಾರ ಇಲ್ಲಿ ಒಂದು ಫೋಟೋ ತಗೊಳ್ಳೋದ. ಗಾಯ್ಸ್ ನಾವು ಈಗ ಆ ಪ್ರಸಾದ ಎಲ್ಲ ತಿಂದ್ಬಿಟ್ಟು, ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇತ್ತು, 25th ಆ್ಯನಿವರ್ಸರಿ. ಅದಕ್ಕೆ ನಾನು ಅಣ್ಣ ಕೇಕ್ ಕಟ್ ಮಾಡಿಸಿರಲಿಲ್ಲ. ಸೊ ಅದಕ್ಕೆ ಇವಾಗ ಎಲ್ಲರೂ ಸೇರಿದ್ದಾರೆ. ಸೊ ಇವತ್ತು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಈಗ ಕೇಕ್ ತರೋಕ್ಕೆ ಹೋಗ್ತಾಯಿದ್ವಿ. ಈಗ ಕೇಕ್ ತಂದಾದ್ಮೇಲೆ ಅವ್ರಿಗೆ ಸರ್ಪ್ರೈಸ್ ಮಾಡಬೇಕು. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಗಾಯ್ಸ್ ನಾವು ನಾರ್ಮಲ್ ಕೇಕ್ ತೊಗೋತಾಯಿದ್ದೀವಿ, ಯಾಕಂದರೆ ನಮ್ಮ ಮನೆಯಲ್ಲಿರೋರು ಯಾರೂ ಪೇಸ್ಟ್ರಿ ತಿನ್ನಲ್ಲ. ಅದಕ್ಕೇ ನಾರ್ಮಲ್ ಕೇಕ್ ತೊಗೋತಾಯಿದ್ದೀವಿ. ಈಗ ಹೇಳಿದ್ದೀನಿ 25th ಆ್ಯನಿವರ್ಸರಿ ಅಂತ ಬರೀರಿ ಅಂತ.
ಎಲ್ರಿಗೂ ಬೇಕು ತೇಜು, ಒಬ್ಬನೇ ತಿನ್ನಂಗಿಲ್ಲ ಅಲ್ಲೋಡು. ಹೇಳು ಹೇಳು ಏನಂದು ಇನ್ನೊಂದ್ಸತಿ ಹೇಳು, ಇನ್ನೊಂದ್ಸತಿ ಹೇಳು, ಇನ್ನೊಂದ್ಸತಿ ಹೇಳು ಹೇಳು. ಬೇಡ ಬಿಡು ಸುಮ್ಮನೆ. ಎಲ್ಲಿ ತೇಜು ಎಲ್ಲಿ? ತಿನ್ನೋ ಟೈಮಲ್ಲಿ ತಿನ್ನಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ತೇಜು ಯಾರು ಬೇಡ ಅಂತಾರೆ ಫೋರ್ಸ್ ಮಾಡಕ್ ಹೋಗ್ಬೇಡ. ಕೊನೆಯಲ್ಲಿ ನೀನು ತಿನ್ಕೋ ಹೇಳ್ತೀನಿ. ಹಾಂ ತಿನ್ಕೋ. ಚಿಪ್ಸ್ ಕೇಳಿದ್ದು ಸ್ಪೈಡರ್ ಮ್ಯಾನ್. ಸ್ಪೈಡರ್ ಮ್ಯಾನ್ ಯಾರು ಚಿಪ್ಸ್ ಕೇಳಿದ್ದು? ಇದು ಅಷ್ಟು ಉಳಿದಿದ್ದೀನೋ. ಅಯ್ಯೋ ತೇಜು ಏನೋ ತೇಜು ಇದು, ಅಲ್ಲಿ ಚಿಪ್ಸ್ಗೂ ಹೊಡೆದಾಡ್ತಾ ಇದ್ರಿ ನೀನೇನು ಸಪ್ರೇಟಾಗಿ ಎತ್ ಮಡಿಕೊಂಡಿದ್ಯಲ್ಲ ತೇಜು. ಕೊಡ್ಸೋ, ಗಿಫ್ಟ್ ಮಾಡ್ಬಿಡೋ. ಟಿವಿ ಇಲ್ಲ. ನಿಶ್ಚಿತ ಗಿಫ್ಟ್ ಕೊಡ್ತಾ ಅದೆಲ್ಲ ತೋರಿಸ್ಬಾರ್ದು ಸುಮ್ಮನೆ ಬ್ಲಾಗ್. ಸಿಡವ್ ಬನ್ರಿ ಇಲ್ಲಿ. ಅಯ್ಯೋ 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 ಅಯ್ಯ ಬಾಯ್ಲಿ, ಬೀಗ ಇಲ್ಲ ಬರೋಕ್ಕೆ ಬಾಯ್ಲಿ. ಈಗ ವಾಪಸ್ ನಮ್ಮ ಮನೆಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಡ್ರೆಸ್ ಚೇಂಜ್ ಮಾಡಿ ಆಮೇಲಿಂದ ಹೊರಡಬೇಕು. ಅವ್ವ ಸುಸ್ತಾಗೋಯ್ತು ಗಾಯ್ಸ್, ಸುಸ್ತಾಗೋಯ್ತು ಗೈಸ್. ನಾವು ಕ್ಯಾಮ್ರಾಗೆ ಸೈರನ್ ಹಾಕ್ಬಿಟ್ಟಿದ್ದೀವಿ. ತೇಜು ಗಾಬರಿ ಆಗ್ಬಿಟ್ಟು ಇಲ್ಲಿ ಮತ್ತೆ ಹಾಕಿ ಎತ್ಬಿಡಿ ತೇಜು ಗಾಬರಿ ಆಯ್ತು. ಗಾಯ್ಸ್ ಇವಾಗ ಹೊರಟ್ವಿ. ಅಲ್ಲಿ ನೋಡಿ ನಮ್ಮ ರಿತೇಶ್ ಅಣ್ಣ. ಹಾಯ್ ಮಾಡಿ ರಿತೇಶ್ ಅಣ್ಣ. ಬೈಸಿಪ್ಸ್ ತೋರಿಸಿ ರಿತೇಶ್ ಅಣ್ಣ. ಕೇಳ್ಸಲ್ಲ ನೀವು ಮಾತಾಡೋದು ಇಲ್ಲಿ ಗಂಟ. ಊಟ ಬಾಯ್. ಈಗ ಡ್ರೆಸ್ ಚೇಂಜ್ ಆಯಿತು ಎಲ್ರದ್ದು. ಆಮೇಲೆ ಇಲ್ಲಿ ತೇಜು ಹೆಂಗೆ ನೋಡ್ತಾವ ನೋಡಿ. ಸೊ ಈಗ ಹೊರಟಿದ್ದೀವಿ. ಅಲ್ಲೋಗಿ ಊಟ ಮಾಡಿ ಹಂಗೆ ಚಿಲ್ ಮಾಡಿ ನೋಡೋಣ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ. ಅಮ್ಮ ಪಾರ್ಟಿ ಅಲ್ಲಮ್ಮ, ಕೇಕ್ ಕಟ್ ಮಾಡಿಸಿದ್ದಕ್ಕೆ ಪಾರ್ಟಿ ಕೊಡ್ಸಲ್ವಾ? ಕೇಕ್ ಕಟ್ ಮಾಡಿಸಿದ್ವಲ್ಲ, ನಿಮ್ಗೇನು ಕೊಡ್ಸಿದ್ವಿ ನಾವು? ಕೇಕ್ ಕಟ್ ಮಾಡಿಸಿದ್ವಿ, ನೀವು ಪಾರ್ಟಿ ಕೊಡಿಸ್ಲಿ ಅಂತ. ಹಾಂ ಸರಿ ಕಣ, ಅಷ್ಟರಲ್ಲೇ ಮುಗಿಸ್ಬಿಟ್ರು ಗೈಸ್. ನಮ್ಮ ಮನೆಗೆ ಕೋತಿ ಬಂದ್ಬಿಟ್ಟಿತ್ತು ನೋಡಿ. ಬಾಳೆಹಣ್ಣು ಕೊಟ್ಟಿದ್ದೀವಿ, ಬಾಳೆಹಣ್ಣು ತಿಂತಾ ಇದೆ ಪಾಪ ಕೋತಿ. ಓಯ್ ಬಾಯ್ ಹೊರಡಾಯ್ತು ಹೊರಡು. ಎಲ್ಲಿಂದ ಬರುತ್ತಣ್ಣ ಒಳಗಡೆಗೆ? ಎಲ್ಲಿಂದ? ಅದೇನು ಬಾಡಿ ಏನು ದಪ್ಪ ಇರುತ್ತಲ್ಲ, ಈ ತಲೆಯನ್ನು ರುಬ್ಬಿಡುತ್ತೆ ಕಣ. ಬಾ ಇಲ್ಲಿ ಒಳಗೆ ಬಾ. ಇನ್ನೊಂದು ತಗೊಳ್ಳಿ ಸುಮ್ಮನೆ ಇಲ್ಲಿ ಬನ್ನಿ ಗಾಯ್ಸ್. ತುಂಬ ಸ್ಟ್ರೆಸ್ ಆಗಿತ್ತು, ಕುಡ್ಕಿ ಬಂದೋಣ ಮಲ್ಕೊಬಿಟ್ಟಿದೆ. ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ತಿರ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ? ಕಾಣಿಸ್ತಾ ಇಲ್ಲ ಅನ್ಸ. ಹೈಟಲ್ಲೂ ಕಾಣಿಸಲ್ಲ, ಕಲರಲ್ಲೂ ಕಾಣಿಸಲ್ಲ ಒಂಚೂರು. ಅಪ್ಪ ಇವಾಗ ಎದ್ದಿದ್ದೀನಿ. ಈಗ ಇದು ದೇವ್ರಿಗೆ ಏನೇನು ಇಟ್ಟಿದ್ವಿ ಅದೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಅನ್ಕೋ ಸರಿ ಹೋಗಿ ನೀನು. ನಾವು ಲಿಫ್ಟಲ್ಲೇ ಬರ್ತೀವಿ, ನೀವು ನಡ್ಕೊಂಡು ಬಾ. ಹಾಂ ಮತ್ತೆ ಇವಾಗ ನಮ್ಮ ಫ್ರೆಂಡ್ಸ್ ಯಾರು ಬರಲಿಲ್ಲ ಇವತ್ತು, ಕಾಲೇಜ್ ಇತ್ತು, ಬ್ಯುಸಿ ಇದ್ರು ಅಂತ. ಸೊ ಇವಾಗ ಅವ್ರಿಗೆಲ್ಲ ಸ್ವೀಟ್ಗಳು ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು. ಯಾರಿಗೆ ಏನು ಕೊಡಿಸ್ತೀಯಾ? ಏನು ಕೊಡಿಸ್ತೀಯಾ? ನೋಡಿ ಸ್ವೀಟ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಒಂದು ಕಂಗ್ರ್ಯಾಚುಲೇಷನ್ಸ್ ಇಲ್ಲ, ಆಲ್ ದ ಬೆಸ್ಟ್ ಇಲ್ಲ. ಏಯ್ ನಾನು ನೋಡೋಕೆ ಥ್ಯಾಂಕ್ ಯು ಹೇಳ್ಬೇಕು. ಕೊಡೋ ಥ್ಯಾಂಕ್ ಯು ಕಣೆ.
ಕೊಡ್ತಾಳ ಅವಳು ಗುಗ್ಗು. ವಿಡಿಯೋ ಥ್ಯಾಂಕ್ ಯು ಸೋ ಮಚ್. ಪೇಂಟ್ ಮಾಡಿ ಬರ್ತೀವಿ. ಕಾಲಕ್ಕೆ ಬಿಡು, ತುಂಬಾ ಜನ ಚೆನ್ನಾಗಿದೆ. ಕಾಲಕ್ಕೆ ಬಿಡು. ಲೋ ನಮ್ಮ ರವಿಮಮ್ಮ ಕೇಳ್ತಾ ಇದ್ರು ಕಣೋ, ನಮ್ಮ ಮನೆ ನನ್ನ ರೂಮ್ಗೆ ಈ ಥರ ಮಾಡ್ಕೊಡು ಅಂತ. ಕಾಲಕ್ಕೆ ಬಿಡ, ಅದಕ್ಕೆ 5,000 ರೂಪಾಯಿ ಕೊಡಿ ಬಾಟ ಕೊಡ್ಬೇಕು ಇವ್ರಿಗೆ. ಕಾಲಕ್ಕೆ ಬಿಡ ಬಾ ಅಡ್ಡಾಡ. ಈಗ ಮದಿಕೋ ಹಿಂಗೆ ಇನ್ನು ಕ್ಯಾಮ್ರಾ ಕೊಟ್ರದೇ ಹೆಚ್ಚು ಮಾತಾಡ್ತಾನೆ. ತಿಕ್ಕಮಸ್ಕ ಬಿಡು, ಅದು ಕರೆಕ್ಟಾಗಿ ಹಿಡ್ಕೊಳಕ್ ತಿಕ್ಕಮಸ್ಕ ಬಿಡು ಕಾಲ್ಗೆ. ಓ ಮಗ ಬೀಕ್ ಬಾಯ್. ಹಾಂ ಬಾಯ್. ಕಾಣ್ತಿದ್ದೀನಾ? ಹಾಂ ಹಿಂದೆ ಬೆಳಕಿದೆ ಇರೋ. ಐ ಬಾಯ್. ಇನ್ನು ಇವಾಗ ಇಲ್ಲ, ಇನ್ನೂ ಕಾಣ್ತಾ ಇಲ್ಲ. ನೆಕ್ಸ್ಟ್ ಟೇಕ್ ನಿಶಿತಾ ಬಾಯ್. ಸುಮೀರೆ ಒಂದ್ಸಲ ನಾಯಿ ಓಡಿಸ್ತಿದ್ಯಾ? ಬಾಯ್ ಬಾಯ್ ನಿಶಿತಾ ಬಾಯ್. ಐಸ್ ಇವಾಗ ಇಲ್ಲಿಂದ ಹೊರಟ್ವಿ. ನೋಡಬೇಕು ಇನ್ನು ಮಾನ್ಸಿ ಮನೇಲಿಲ್ಲ ಅಂತಿದ್ಲು. ಮಾನ್ಸಿ ಐ ಒಳ್ಳೆಯ ಪಾನಿಪುರಿ ಅಂತ ಹೇಳಿ ಸರಿ ಕಳ್ಸೋಳ್ಳ ಮನೆಗೆ. ಮಾನ್ಸಿಗೆ ಕೊಟ್ಟು ಹರ್ಷಿತಂಗೆ ಕೊಟ್ಟು ಆಮೇಲಿಂದ ಹೊರಡ್ಬೇಕು. ಟೈಮ್ ಆಗಿದೆ ಗೈಸ್, ಮನೇಲಿ ಉಗಿತಾವ್ರೆ ನನಗೆ. ಸೀರಿಯಸ್ ಆಗಿ ಒಂದು ಆರ್ಡ್ರ್ ಬಂದೈತೆ, ಮಾಡ್ತೀರಾ 5 ಜನನೂ? ಹಾಂ 5,000 ಸೀರಿಯಸ್ ಆಗಿ ನಮ್ಮ ಮಾವ ಕೇಳಿದ್ರು ಮಾಡ್ತೀರಾ? 5 ಜನಕ್ಕೆ 5,000 ಕೊಡಿ ಅಂತ ಅಂದೆ. ನೀವು ಮಾಡ್ತೀರಾ ಹೇಳು, ನೀವು ಮಾಡ್ತೀರಾ ಅಂದರೆ ನಾನು ಫಿಕ್ಸ್ ಮಾಡ್ತೀನಿ. ಕಾಲೇಜು ಗೀಲೇಜು ಅಂದರೆ ಇವ್ರು ನಾನು ಏನಪ್ಪ ಮಾಡಿ. ನೀನು ಯಾಕೆ ಬತ್ತೀಯಾ? ನೀನೇ ದುಡ್ಡು ಕೊಡಲ್ಲ ಬೇಡ. ಮಾನ್ಸಿ 5,000 ಕೊಡ್ತೀನಿ ಅಂದ್ರೆ 5,000 ನಿಮಗೆ ಕೊಡ್ತೀನಿ, ನನಗೇನು ಬೇಡ ಆಯ್ತಾ? ಹಾಂ ಪೇಂಟ್ ನೀವು ಮಾಡಿ ಮಾಡ್ಬೇಕು ಅಂದ್ರೆ ಚಪ್ಪಲಿ ಸ್ಟ್ಯಾಂಡಲ್ಲಿ ಫೋನ್ ಹುಡುಕ್ತಾಳೆ. ನಗ್ರು 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 ಅಯ್ಯೋ ಈಗ ಚಪ್ಪಲಿ ಹುಡುಕ್ತಾಳೆ. ನಿಂಗೆ ಹೊಡೆಯೋದು ಫಸ್ಟ್ ಹೊಡೆಯೋದೇ ನಿನಗೆ ಕಣ. ಇಲ್ಲಪ್ಪ ನಾನು ರ್ಯಾಪಿಡೋ ಮಾಡಕ್ಕೆ ಬಂದಿರೋದು. ಮಾಡಂಗಿಲ್ಲ ಈಗ. ಬೇರೆ ಬ್ರ್ಯಾಂಡ್ ಎಲ್ಲ ಪ್ರಮೋಷನ್ ಮಾಡಬಾರ್ದು ಆಯ್ತಾ? ದುಡ್ಡು ಕೊಟ್ಟಿಲ್ಲ ಅವ್ರು ನಮಗೆ, ದುಡ್ಡು ಕೊಟ್ಟರೆ ಪ್ರಮೋಷನ್ ಮಾಡಬೇಕು. ಬರಲಿ ಹೋಗಿ ಸ್ವೀಟ್ ಕೊಡೋಕಲ್ಲಿ ಬಂದ್ಬಿಟ್ಲಾ? ಟಾಡಾನ್ 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 ಟಾಡಾನ್. ತಗೋ ಹರ್ಷಿತಾ, ಫುಲ್ಲು ನಿಂಗೆ, ಫುಲ್ ನಿಂಗೆ. ಖುಷಿ ಆಗ್ಬಿಟ್ಲು. ಅದನ್ನೆಲ್ಲ ತೋರಿಸ್ಬಿಡ ಕಣೆ. ಚಿಂತ್ಯಾ ತಂದ್ಕೊಡೋದು ಹೆಚ್ಚು ಇವಳಿಗೆ. ನೋಡಿ ಮಾತಾಡ್ತಾಳೆ, ಉಳಿಸ್ಕೊ ಬಂದಿದ್ರೆ ನೋಡಿ ಹೆಂಗ್ ಮಾತಾಡ್ತಾಳೆ. 2-3 ಜನ ಕಿತ್ಕೊ ಬಂದಿರೋದೀಗ. ನಿನ್ಗೋಸ್ಕರ ಬಾಕ್ಸ್ ನಿಂಗೆ ಕೊಟ್ಟಿರೋದಲ್ಲ. ಹಾಂ ಸ್ವೀಟ್ ಎತ್ಕೊಂಡು ನಿಂಗೇನೆ ಒಂದು KG ಸ್ವೀಟ್ ತಂದು ಕೊಡ್ತೀನಿ ನೋಡಿ. ಬಾಕ್ಸ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ, ನಾನು ಇಟ್ಕೊತಾ ಇಲ್ಲ. 1 KG ಸ್ವೀಟ್ ತಂದು ಕೊಡ್ತೀನಿ ಕಡೆ. ಹೂ ಇವ್ರದೊಳ್ಳೆ ಪಾನಿಪುರಿ ಪಾನಿಪುರಿ ಅಂತ ಹೇಳಲು ಹೇಳು. ಕೊಡಿಸ್ತೀನಿ ಅಂದೆ ತಾನೆ. ಪಾನಿಪುರಿ ಬೇಕಾ ನಿಂಗೆ? ನಿಂಗೆ ಪಾನಿಪುರಿ ಬೇಕಾ ಹೇಳು? ಬೇಡವಾ? ಬಿಡು ಮತ್ತೆ. ಬೇಕಾ ಹೇಳು, ಕೊಡಿಸ್ತೀನಿ. ಹೋಗಿ ತಿನ್ಕೋ. ನೀನೇ ನಗ್ತೀಯ, ಇಬ್ರು ಒಂದೇ ಇಟ್ಟಿದ್ದೀರಾ? ಏನು 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 ಎಷ್ಟು ನಿಮಿಷ ಬ್ಲಾಗ್? ಎಷ್ಟು ನಿಮಿಷ ಬ್ಲಾಗ್ ನಿಮ್ದು? ಈಗ ಅವನಿಗೆ ಹೇಳಿರೋದನ್ನೆಲ್ಲ ಕಟ್ ಮಾಡ್ಕೊಬಿಡ್ತಾರೆ. ಹ್ಞೂ ನನ್ಗೆ ಹೇಳಿದ್ರೆ ಕಟ್ ಮಾಡ್ಕೊಬಿಡ್ತೀನಿ. ಅಲ್ಲ ಹಿಡ್ಕೊಳ್ಳಲ್ಲ, ಎಲ್ಲಿ ಹಿಡ್ಕೊಳ್ಳಿ? ಹಿಡ್ಕೊಳ್ಳಲಿ. ನನ್ನ ಕೈಲೇ ಕೊಟ್ಬಿಡ್ತಾಳೆ. ಏನು ಇವಳು ಅಸಿಸ್ಟೆಂಟು ನಾನು. ಹಂಗೆ ಯಾಕೆ ಅನ್ಕೋತೀಯ? ನಾನು ಪ್ರೀತಿಯಿಂದ ಫ್ರೆಂಡ್ ಅನ್ಕೊಂಡು. ಇಲ್ಲ ಪ್ರೀತಿಯಿಂದ ಇಲ್ಲ, ಅಸಿಸ್ಟೆಂಟ್ ಅಂತ ಅನ್ಕೊಂತೀಯ? ನೀನು ಯಾರೋ ರೋಡಲ್ಲಿ ಹೋಗೋಳು ನನಗೆ. ನಾನು ಪ್ರೀತಿಯಿಂದನೂ ಅನ್ಕೊಂಡಿಲ್ಲ, ಕಷ್ಟದಿಂದನೂ ಅನ್ಕೊಂಡಿಲ್ಲ. ಬರುತ್ತೆ ಆಯ್ತಾ? ಫೋನಾ? ಫೋನ್ ಬಂದ್ರೇನು? ಹೇಗೆ ಓಡ್ಕೊಬರುತ್ತಾ ಫೋನು? ಅವಾಗ ಮಾತಾಡ್ತೀನಿ ಅಂತ. ಫೋನ್ ಬಂದಾಗಲೇ ಮಾತಾಡಬೇಕು. ಏನೋ ಒಬ್ಬೊಬ್ಬಳೆ ಮಾತಾಡೋಕೆ, ಒಬ್ರು ಮಾಡ್ತಾರೆ ಆಯ್ತಾ? ಒಬ್ಬೊಬ್ಬಳೆ ಮಾತಾಡೋಕೆ ಹುಚ್ಚಿನ ನೀನು. ಒಬ್ಬೊಬ್ಬಳೆ ಮಾತಾಡೋಕೆ ಹುಚ್ಚಿನ ನೀನು. ಲೇ ಈ ಸ್ವೀಟು ಗಾಡಿ ತಗೊಂಡಿದ್ದಕ್ಕೆ ಮತ್ತೆ ಮನೆ ಓಪನಿಂಗ್ ಎರಡಕ್ಕೂ. ನಿನಗೆ 2 ಸಲ ಪಾನಿಪುರಿ ಕೊಡಿಸ್ಬೇಕು. ಗಾಡಿ ತಗೊಂಡಿದ್ದಕ್ಕೆ ಮನೆ ಓಪನಿಂಗ್. ನಿಂಗೆ ಪಾನಿಪುರಿ ಬೇಕಾ?
ನೀನು ಕೊಡಿಸ್ತೀಯ. ಪಾನಿಪುರಿ ಬೇಕು, ಪಾನಿಪುರಿ ಬೇಕಾದ್ರೆ ಹೋಗಿ ತಿನ್ಕೋ. ನನಗೇನು ಕೇಳ್ತಾ ಇದೆಯಾ? ಕೊಡಿಸ್ತೀನಿ ಅಂತಲ್ಲ ಓ ನಾನೆಲ್ಲ ಅಂದೆ ಕೊಡಿಸ್ತೀನಿ ಅಂತ. ಕೊಡಿಸ್ತೀಯ ಈಗ? ಕೆಲಸ ನೋಡೋಗು. ಅವನು ಕಂಟೆಂಟ್ ಸಿಗ್ಲಿ ಅಂತ ನೀನು ಕರ್ದಿರೋದು. ಅದೇ ನೋಡ್ತಿದ್ದೀನಿ. ಅದಾದ್ಮೇಲೆ ಸ್ವೀಟ್ ಕೊಡಕ್ಕೆ. ಅದಕ್ಕೆ ಎಷ್ಟು ನಿಮಿಷ ಬ್ಲಾಗ್ ನಿಮ್ಮದು ಇವಾಗ? ಎಷ್ಟು ನಿಮಿಷ ಬ್ಲಾಗ್ ಆಯಿತು ಬೆಳಗ್ಗೆಯಿಂದ? ನನಗೆ ರೇಕ್ ಸಂಗ ಆಗ್ಬಿಟ್ರೆ ಗಾಯ್ಸಿರಲ್ಲ. ಹಾಂ ಹಿಡ್ಕೊಳಕ್ಕೆ ಕಲಿ ಫಸ್ಟು. ಓ ಆಫ್ ಫೇಸ್ ಬಂದಷ್ಟೇ. ಬ್ಲಾಗಲ್ಲೆಲ್ಲ ಹೇಳ್ಬೇಡ ಕಣಿ. ಫಸ್ಟು ಉದ್ದ ಬಿಡಿ ಆಯ್ತಾ? ಉದ್ದ ಬೇಡ ಏನು ಫಸ್ಟು ಉದ್ದ ಬಿಡಿ. ನೀನು ಉದ್ದ ಬೇಡ ಏನು ಹಾಂ ಮಾತಾಡ್ತಾಳೆ. ಕ್ಯಾಮ್ರಾ ಆಫ್ ಮಾಡ್ತೀಯ ಸಾಕು. ಕಂಟೆಂಟ್ಗೋಸ್ಕರ ನನ್ನ ಮುಂದೆ ಇಷ್ಟಿಷ್ಟು ಹುಡುಗಿರು ಓಡಾಡ್ತಿದ್ದವ್ರು ಇವಳು. ಅವಾಗಿಂದ ನೋಡಿದ್ಯಾ ನೀನು? ಹಾಂ ಇಷ್ಟಿಷ್ಟು ಓಡಾಡ್ತಿದ್ದವಳು ಈಗಲೂ ಇಷ್ಟಿಷ್ಟು ಅವಳೆ. ನನಗೆ ನನಗೆ ಕೌಂಟ್ರು, ನನಗೆ ಕೌಂಟ್ರು ಆಯಿತಾ? ಸಾಕು ಆಫ್ ಮಾಡ್ತೀರಾ? ತಲೆಗೆ 2 ಶೂಟು, ಮೆಮೊರಿ ಲಾಸು. ಆಮೇಲೆ ಎಷ್ಟೋ ಕಂಟೆಂಟ್ ತಗೊಂಡ್ಯಾ? ಏನೇ ಸಾಕು ಬಿಡು. ಏನು ಹೇಳು? ಆಯ್ತು ಸ್ವಲ್ಪ ದೂರ ಹೋಗು. ಓ ಏನು ಹತ್ರ ಬಂದರೆ ನಿಂದು ಫೇಸು ಐಶ್ವರ್ಯ ರೈ. ಅದಕ್ಕೆ ದೂರ ಹೋಗು. ನಡಿ ಸೈಡ್ಗೆ. ನೀನು ನಡಿ. ಏನು ಹುಡುಕ್ತಾ ಇದೆಯೇ? ತಿನ್ಬಿಟ್ಟು ಒರೆಸ್ಬಿಡ ನಮ್ಮ ಗಾಡಿಗೆ, ಹೊಸ ಗಾಡಿಗೆ ಒರೆಸ್ಬಿಟ್ಟ. ತಿಂದೇ ಇಲ್ಲ ಕಣ. ಅಯ್ಯೋ ಇಲ್ಲ ಕಣ, ಅರ್ಧ ತಿನ್ನೋಣ. ಅರ್ಧ ತಿನ್ಬಿಟ್ಟು ತೋರಿಸಿದ್ದೀನಿ. ನಿಂಗೆ ಪಾನಿಪುರಿ ಬೇಡ ಹೇಳು? ಬೇಕಾ? ಸೈಲೆಂಟಾಗಿ ಕೂತ್ಕೊಂಬತ್ತೆ. ಒಬ್ಳು ಮತ್ತೆ ಹಾಂ ಒಗ್ಳು ಒಗ್ಲೆ ಕೊಡಿಸ್ತೀನಿ. ಲೇ ಒಗ್ಲೆ ನಾಳೆ ಫುಲ್ ಒಂದು 2 ಶೀಟ್ ಬರ್ಕೊಂಬಂದು ಹೋಗ್ಲು. ಇಲ್ಲ ಈಗ ಹೋಗು. ಹೇಳ್ಬಾರ್ದು ಪಾನಿಪುರಿಗೋಸ್ಕರ ಇಲ್ಲ. ನಿಜಾನೇ ಹೇಳು, ನಿಜಾನೇ ಒಗ್ಳು ಆದ್ರೆ. ನನ್ನ ಲೈಫಲ್ಲಿ ಸಿಕ್ಕಿರೋ ಒಂದು ವೇಸ್ಟ್ ಫ್ರೆಂಡ್. ಪಾನಿಪುರಿನ ಅದ್ರಲ್ಲಿ ಕೊಡೋ ಕ್ಯಾರೆಟ್ ಕೊಡೋಲ್ಲ ನಿನಗೆ ಆಯ್ತಾ? ಸರಿ ಹೋಗು, ಅಲ್ಲಿ ಕಸ ಇದೆ ತಿನ್ನೋಗು. ದೈಪುರಿ ಕೊಡ್ಸು. ಅಲ್ಲಿ ಕಸ ತಿನ್ನೋಗು. ದೈಪುರಿ ಕೊಡ್ಸು. ಹೋಗಿ ಮನೆ ಹೋಗಿ. ಗೈಸ್ ಇವಳು ಪಾನಿಪುರಿ ಕೇಳಿದ್ಲು, ಅದಕ್ಕೆ ನೋಡಿ ಪಾನಿಪುರಿ ತಿನ್ನೋಕ್ಕೆ ಅಂತ ಕೂತಿದ್ದೀವಿ. ಇವಾಗ ಇಲ್ಲಿ ಪಾನಿಪುರಿ ತಿನ್ಬಿಟ್ಟು ಇಲ್ಲಿದ್ದೀವಿ ಬಾ ವಿನಾಯಕ ಚಾಟ್ಸ್. ಪ್ರಜ್ವಲ್ ಇಲ್ಲಿ ರೋಡ್ ಐತೆ ನೋಡು, ಇನ್ನೊಂದು ಹೇಳ ಹೆಂಗಿತ್ತು ಸದ್ಯಕ್ಕೆ? ಆ ಬೀಜ ಮಧ್ಯದಲ್ಲಿ ಏನು ಅಂತ್ಯ? ಲೇ ತಿನ್ನು. ಸುಡ್ತೈತೆ ಹಿಡ್ಕೊಳಕ್ಕೆ ಐತಿಲ್ಲ, ಹಿಡ್ಕೊ. ಹ್ಞೂ ಬಾ, ಅದು ಬೇರೆ ಮಾಡ್ತೀನಿ. ನಿಂಗೆ ಕೆಲಸ ನೋಡೋದು. ತಮ್ಮದಂತ ಚಿಕ್ಕದಾಗಿರೋದೈತೆ. ನೀನು ನಿಮ್ಮ ಅಣ್ಣಂದು ಯಾಕೋ? ನಮ್ಮ ಅಣ್ಣದ್ದು ನಾನು ಹಾಕತ್ತೀನಿ, ಬಟ್ ಎಲ್ಲ ಟೈಮಲ್ಲೂ ಅದು ಎಷ್ಟು ಪ್ಲೇಸ್ಗೆ ಹೋಗ್ತೀನಿ, ಅದಕ್ಕೆ ಡಿಫ್ರೆಂಟ್ ಆಗಿ ಬಟ್ಟೆ ಹಾಕೋಬೇಕಲ್ಲ. ಹೋಗ್ಬೇಡ, ಟ್ರಿಪ್ ಕ್ಯಾನ್ಸಲ್ ಮಾಡು. ಹಲೋ ಆರ್ಗನೈಸರೇ, ನಾನೇ ಕ್ಯಾನ್ಸಲ್ ಆಗ್ತಾನೆ ಇವತ್ತಿಂದ ಇವನು. ಟಿಪ್ಪುನ್ನಾಗ ಹಾಕೊಂಡ್ರೆ ಫಿಕ್ಸ್ ಅಂತ ಇವತ್ತು ಅವ್ರು ಫೋನ್ ಮಾಡಿ ಹೇಳ್ಬೇಕಷ್ಟೇ ಬುಕ್ ಮಾಡೋಕ್ಕೆ. ಇನ್ನೂ ಮಾಡಿಲ್ಲ ತಾನೆ? ಇವತ್ತಿಂದ ಮಗ ಮಾಡಿಲ್ಲ ತಾನೆ? ಹೋದ್ರೆ ನಿನ್ಮೇಲೆ ನಾನೇ. ನೀವೇನಾದ್ರೂ ನಾನು ಹೋಗೇ ಹೋಗ್ತೀನಿ. ಯಾಕೆಳು ಹೋಗೋದು ನಿಮ್ಮ ಜೊತೆ ಕಟ್ಕೊಂಡ್ರೆ ಎಲ್ಲೂ ಹೋಗೋದು ಹೋಯ್ತ್ಯಾ ಒಂದೇ ಸರಿ ಮೇಲೆ ಹೊಂಟೋಗ್ಬಿಡು. ಹಂಗೆ ಏನಾರು ಆಗ್ಬಿಟ್ರೆ ನಮ್ಮಮ್ಮ ಏನಾದ್ರು ಬ್ಲಾಗ್ ನೋಡಿದ್ರೆ ನಿನ್ನೆ ಹಿಡ್ಕೊಳ್ಳೋದು. ನೋಡಿದ್ರೆ ನಾನು ನೋಡ್ತಾರೆ ಬ್ಲಾಗ್ನ. ಹಿಡ್ಕೊಳ್ಳಿ, ಆಸ್ತಿ ಕೊಟ್ಬಿಡ್ಲಿ. ನನ್ನ ಹೆಸ್ರಿಗೆ ಆಸ್ತಿ ಮಾಡಿಕೊಟ್ಬಿಡ್ಲಿ. ಥೂ, ನನ್ನ ಹೆಸ್ರಿಗೆ ಏನಕ್ಕೆ, ನನ್ನ ಹೆಸ್ತಿಗೆ ನಮ್ಮ ಅಣ್ಣ ಏನು ಮಾಡ್ತಾನೆ? ನಾನೇನು ಮಾಡಲಿ, ನಿಮ್ಮ ಅಣ್ಣ ಏನು ಮಾಡ್ತೀನಿ? ಅದು ನೀನು ಹೊಡೆದಾಡ್ಕೋ. ಯಾರು ಅಂತ ನಿಂಗೆ ಆಸ್ತಿ ಕೊಡ್ತಾರೆ? ಮತ್ತೆ ಈಗ ಯಾರ ತವನಿಗೆ ಬಟ್ಟೆ ಕೊಡ್ತೀನಿ. ಹಾಂ ಇವಳೇ ದೊಡ್ಡ ಫ್ರೆಂಡ್ ಅಂತಾನೆ ಆಸ್ತಿ ಕೊಡು. ಅದೇ ಒಂದು ಜೊತೆನು ಅಜ್ಜತೆ ಕೊಡಿಸ್ತೀನಿ. ಬಾಯ್ ಸಿಗೋಣ. ಸರಿ ಮತ್ತೆ ಬಾಯ್. ಇದೇನು